ಸಂಗೀತ ಅವ್ರನ್ನ ಕಂಡ್ರೆ ವಿನಯ್ ಅವರಿಗೆ ಭಯನ ಅಥವಾ ಅವರು ಒಂದು ಸ್ಟ್ರಾಟಜಿ ಹೊಸ ಸ್ಟ್ರಾಟಜಿನ ಗೊತ್ತಾಗ್ತಾ ಇಲ್ಲ ಇಲ್ಲೇ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಕಾರ್ತಿಕ್ ಅವರಿಗೆ ಮತ್ತೆ ಸಂಗೀತ ಅವರಿಗೆ ತುಂಬಾ ದೊಡ್ಡ ಫೈಟಿಂಗ್ ಆಯ್ತು ಅಂತಾನೆ ಹೇಳ್ಬೋದು. ಅಂದ್ರೆ ಮಾತಿಗೆ ಮಾತು ತುಂಬಾನೇ ರಗಡಾಯ್ತು ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಿರಿಕಿರಿ ಆಯ್ತು ಎಲ್ರಿಗೂ ಅಂತಾನೆ ಹೇಳ್ಬೋದು. ಇವರಿಂದಾಗಿನೇ ಇಲ್ಲಿ ಕಾರ್ತಿಕ್ ಅವ್ರು ಇದಾರಲ್ಲ, ಅವರು ಸಂಗೀತ ಅವ್ರನ್ನ ದ್ವೇಷ ಮಾಡ್ತಿರೋದು ಎಲ್ರಿಗೂ ಗೊತ್ತಾಗ್ತಿದೆ. ಸಂಗೀತ ಅವರು ಕೂಡ ಕಾರ್ತಿಕ್ ಅವ್ರನ್ನ ದ್ವೇಷ ಮಾಡ್ತಿರೋದು ಕೂಡ ಎಲ್ರಿಗೂ ಗೊತ್ತಾಗ್ತಿದೆ ಅಂತಾನೆ ಹೇಳ್ಬೋದು. ಎಲ್ರಿಗೂ ಗೊತ್ತಿರೋ ವಿಚಾರ ಅದು. ಇಲ್ಲಿ ಏನಾಗಿದೆ ಅಂತಂದ್ರೆ ಅವರು ಮಾತಿಗೆ ಮಾತು ಬೆಳೆಸಿದ್ರಲ್ವಾ, ಆಮೇಲೆ ಏನು ಹೆಂಗ್ ಮಾತಾಡ್ತಿದೆ ಅಂತ ಹೇಳಿ ವಿನಯ್ ಅವ್ರ ಮುಂದೆ ಹೇಳಕತ್ತಿದ್ರು. ಅಂದ್ರೆ ಈ ತರ ಮಾತಾಡ್ತಿದಾರೆ, ನನಗೆ ಹೆಂಗೆಲ್ಲ ಅಂತಿದ್ದಾರೆ, ಯೋಗ್ಯತೆ ಇಲ್ಲ, ಹಂಗಿಂಗ ಅವ್ರಿಗೆ ಯೋಗ್ಯತೆ ಇಲ್ಲ, ನನ್ನ ಬಗ್ಗೆ ಮಾತಾಡೋದಕ್ಕೆ ಅರ್ಹತೆ ಕೂಡ ಇಲ್ಲ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರಲ್ಲ. ಅಂದ್ರೆ ಕಾರ್ತಿಕ್ ಅವರು ಸಂಗೀತ ಅವ್ರಿಗೆ ಹೇಳಿದ್ರಲ್ಲ, ಅದಕ್ಕೆ ಈ ಒಂದು ಬಿಗ್ ಬಾಸ್ ಮನೆಯಾಗ ಅಂದ್ರೆ ಹೊರಗಡೆ ಇದ್ರು ವಿನಯ್ ಅವರು, ಒಳಗಡೆ ಬಂದು ಸಮಾಧಾನ ಮಾಡಕತ್ತಿದ್ರು. ಸೈಲೆಂಟ್ ಆಗಿರು, ಏನ್ ಹಂಗೆಲ್ಲ ಮಾತಾಡಬೇಡ, ನನಗೆ ಹೇಳ್ತಿದ್ದೆ ಕರೆಕ್ಟ್ ಆಗಿ ಮಾತಾಡು, ಹಂಗ್ ಮಾತಾಡಬೇಡ, ಹಿಂಗ್ ಮಾತಾಡಬೇಡ ಅಂತ ಹೇಳಿ ಹೇಳ್ತಿದ್ದೆ, ನೀವೇ ಹಂಗ್ ಮಾತಾಡ್ತಿರಲ್ಲ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರು. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಅವರು, ಸೈಲೆಂಟ್ ಆಗಿರು, ನನ್ಗಾಗಿರೋದು ನೋಡಿದೆ ಅಲ್ಲ ಹೆಂಗಾಗಿತ್ತು ನನ್ಗೆ ಅಂತ ಹೇಳಿ, ಆ ಥರ ಎಲ್ಲ ಮಾತಾಡಬೇಡ, ವುಮೆನ್ ಕಾರ್ಡ್ ಹಂಗೆಲ್ಲ ಹೇಳ್ಬೇಡ, ನೀನು ಸುಮ್ಮನಿರ ಅಂತ ಹೇಳಿ ಸಮಾಧಾನ ಮಾಡಿದ್ರು. ಇಲ್ಲಿ ವಿನಯ್ ಅವರು ಅಂದ್ರೆ ಸೈಲೆಂಟ್ ಆಗಿ ಯಾಕಿದಾರ ಅಂದ್ರೆ ಅವ್ರದ್ದು ಏನಾದ್ರು ಹೊಸ ಸ್ಟ್ರಾಟಜಿನ ಇದು. ಆಮೇಲೆ ಅವ್ರಿಗೆ ಈಗ ಒಳಗಡೆ ಬಂದವರು ಹೊರಗೆ ಹೋದ್ರಲ್ಲ, ಅಂದ್ರೆ ಒಳಗಡೆ ಗೆಸ್ಟ್ ಆಗಿ ಬಂದವರೆಲ್ಲರೂ ಕೂಡ ಒಂದು ಸಲಹೆನ ಕೊಟ್ಟಿದ್ದಾರಲ್ಲ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಾನೇ ದೊಡ್ಡ ವಿಲನ್ ಆಗಿ ಕಾಣಿಸ್ತಾ ಇದ್ದೀನಿ ಎಲ್ರಿಗೆ ಅಂತ ಹೇಳಿ ಅವ್ರಿಗೆ ಮನ್ಸಿಗೆ ಬಂದ್ಬಿಟ್ಟಿದೆ ಅಲ್ಲ. ಹಾಗಾಗಿ ಅವರು ಇವಾಗಿಂದ ಸೈಲೆಂಟ್ ಆಗಿ ಇದ್ದು ತಮ್ಮ ಗುರಿಯನ್ನ ಸಾಧಿಸ್ಬೇಕಂತ ಹೇಳಿ ಇದಾರೇನೋ ಅಂತ ಹೇಳಿ ಅನಿಸ್ತಿದೆ ಅಂತಾನೆ ಹೇಳ್ಬೋದು. ಈಗ ಯಾರು ಕೂಡ ಅಷ್ಟೊಂದು ಜಗಳ ಮಾಡೋದಾಗ್ಲಿ ಒದರೋದಾಗ್ಲಿ ಏನು ಮಾಡ್ತಾ ಇಲ್ಲ ವಿನಯ್ ಅವರು. ಮೊದಲಿಂದ ಕೂಡ ಅದನ್ನೇ ಮಾಡ್ತಿದ್ರು ಭಾಳ ಅವ್ರು. ಅಂದರೆ ಅವರಿಗೆ ಕೋಪ ಬಂದಾಗ ತೋರ್ಸ್ಕೊಂಡು ಬಿಡ್ತಿದ್ರು, ಯಾವಾಗ ಪ್ರೀತಿ ಬರುತ್ತೋ ಅವಾಗ ಪ್ರೀತಿಯಿಂದ ಮಾತಾಡೋದು, ಸಾರಿ ಕೇಳೋದು, ಇದೆಲ್ಲ ಮಾಡ್ತಿದ್ರು ವಿನಯ್ ಅವರು. ಇವಾಗ ಅಸಲ ಆಟನ ತುಂಬ ಸೀರಿಯಸ್ ಆಗಿ ತೊಗೊತಿದಾರ, ಇಲ್ಲ ಅಂತಲ್ಲ, ಆದರೆ ಆ ಒಂದು ಅಗ್ರೆಸಿವ್ ಆಗಿ ಆಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ನಿನ್ನೆ ಒಂದು ಆಟ ಕೂಡ ಆ ಒಂದು ಆಟದ್ರಲ್ಲಿ ಕೂಡ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಿಲ್ಲ, ಅಂದರೆ ಆಡಿದಾರ, ಚೆನ್ನಾಗಿ ಆಡಿ ಗೆದ್ದಿದಾರ. ಇಲ್ಲಿ ತುಂಬ ಅಗ್ರೆಸಿವ್ ಆಗಿ ಆಡಿ ಅವ್ರದ್ದು ಬೀಳಿಸೋದು ಇವ್ರದ್ದು ಬೀಳಿಸೋದು ಒಂದು ಅದನ್ನು ಮಾಡಿಲ್ಲ ಅಂತಾನೆ ಹೇಳ್ಬೋದು. ಅವ್ರದ್ದು ಇದು ಏನಾದರೂ ಹೊಸ ಸ್ಟ್ರಾಟಜಿ ಇದ್ರೂ ಇರ್ಬೋದು. ಯಾಕಂತಂದ್ರೆ ಈಗ ಫಿನಾಲೆಗೆ ಹತ್ರ ಇದಾರಲ್ವಾ, ಎಲ್ರಿಗೂ ಕೂಡ ಗೆಲ್ಲಬೇಕನ್ನೋದು ಒಂದು ಗುರಿ ಇದೆ ಅಲ್ವಾ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಒಳಗಡೆ ಯಾವ್ಯಾವ ಥರ ಸ್ಟ್ರಾಟಜಿ ಇದೇನೋ, ಯಾವ್ಯಾವ ಥರ ಒಳಗಡೆ ಅಂದ್ರೆ ಅವ್ರವ್ರ ಮನಸ್ಸಾಗಿ ಯಾವ ಥರ ಪ್ಲ್ಯಾನ್ಗಳನ್ನು ಮಾಡ್ತಿದ್ದಾರೋ ಗೊತ್ತಾಗ್ತಿಲ್ಲ ಅಂತಾನೆ ಹೇಳ್ಬೋದು. ಸೊ ಅವ್ರವ್ರಿಗೆ ಹೆಂಗೆ ಅನಿಸ್ತಿದ್ದಾರೋ ಹಂಗೆ ಆಟ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗ ವಿನಯ್ ಅವರು ಸೈಲೆಂಟ್ ಆಗಿದ್ದಾರೆ, ಕಾರ್ತಿಕ್ ಅವರು ವೈಲೆಂಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಸಂಗೀತ ಅವರು ಎಲ್ರಿಗೂ ಕೂಡ ಅಂದ್ರೆ ಟಕ್ಕರ್ ಕೊಡ್ತಾನೆ ಇರ್ತಾರೆ ಅಂತಾನೆ ಹೇಳ್ಬೋದು. ಅವ್ರು ಯಾರಿಗೂ ಕೂಡ ಹಂಚ್ಕೊಳ್ಳೋದಾಗ್ಲಿ ಅಂದ್ರೆ ಎದುರ್ಕೊಳ್ಳೋದಾಗ್ಲಿ ಅದೇನೋ ಅವರು ತೋರ್ಸಂಗಿಲ್ಲ ಮಾಡಂಗಿಲ್ಲ ಅಂತಾನು ಹೇಳ್ಬೋದು. ಅವ್ರು ಹಂಚ್ಕೊಳ್ಳೋದು ಇಲ್ಲ ಅಂತಾನು ಹೇಳ್ಬೋದು. ಅದಕ್ಕೆ ಇಲ್ಲಿ ಕಾರ್ತಿಕ್ ಅವರಿಗೆ ಒಂದು ಸಮಾಧಾನ ಮಾಡಿದ್ರು, ಅಂದ್ರೆ ನೀನು ಸೈಲೆಂಟ್ ಆಗಿರು, ಈ ತರ ಎಲ್ಲ ಮಾತಾಡಬೇಡ ಅಂತ ಹೇಳಿ ಹೇಳಿದಾರಲ್ಲ. ಸೊ ನೋಡ್ತಾ ಹೋಗೋಣ ಇನ್ನು ಏನೇನಾಗುತ್ತೆ ಅಂತ ಹೇಳಿ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಆದ್ರೂ ಕೂಡ ದೊಡ್ಡ ರಗಡ ಆಗಬಹುದು ಅಂತಾನೆ ಅನಿಸ್ತಿದೆ. ಯಾಕಂತಂದ್ರೆ ಈಗ ಸಂಗೀತ ಅವ್ರನ್ನ ಕಂಡ್ರೆ ಕಾರ್ತಿಕ್ ಅವ್ರಿಗೆ ಆಗ್ತಿಲ್ಲ, ಕಾರ್ತಿಕ್ ಅವ್ರನ್ನ ಕಂಡ್ರೆ ಸಂಗೀತ ಅವ್ರಿಗೆ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೆ ಇವಾಗ ಕ್ಯಾಪ್ಟನ್ ಇದಾರ, ಆಮೇಲೆ ಈ ಒಂದು ಕಳಪೆ ಹೆಂಗೆ ಬರ್ತಾವೋ ಏನೋ ನೋಡ್ಬೇಕು. ಯಾಕಂತಂದ್ರೆ ಈ ಒಂದು ಆಟಗಳನ್ನ ಆಡೋದಕ್ಕೆ ಕಾರ್ತಿಕ್ ಅವ್ರಿಗೂ ಕೂಡ ಸಿಕ್ಕಿಲ್ಲ ಅಲ್ವಾ. ಸೊ ಏನೇನಾಗುತ್ತೋ ಕಾದ್ ನೋಡ್ಬೇಕಾಗಿದೆ ಅಷ್ಟೇ. ಸೊ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.